ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಯುವರ್ ಮೈ ಚಾನಲ್. ಇವತ್ತು ವೀಕ್ಷಕರಿಗೆಲ್ಲರಿಗೂ ಕೂಡ ಉತ್ತರ ಕರ್ನಾಟಕದ ಜುಣುಕ ರೆಸಿಪಿ ತೊಗೊಂಬಂದಿದ್ದೀನಿ. ತುಂಬಾ ಸ್ಪೆಷಲ್ ರೆಸಿಪಿನೇ ಅನ್ಬೋದು. ಯಾಕಂದರೆ ಸಂಕ್ರಾಂತಿ ಹಬ್ಬ ಇರಲಿ, ಯಾವುದಾದ್ರೂ ಕೂಡ ಟೈಮಲ್ಲಿ ಕೂಡ ನೀವು ಈ ರೀತಿ ಜುಣುಕ ಮಾಡ್ಕೋಬೋದು. ಹಾಗಿದ್ರೆ ನಾವು ಇವತ್ತು ಜುಣುಕ ಮಾಡ್ತಾಯಿದ್ದೀವಿ, ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಪರ್ಫೆಕ್ಟಾಗಿ ಜುಣುಕ ಯಾವ ರೀತಿ ಮಾಡೋದಂತ. ನೋಡೋರಿದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೋಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ರೆ, ಎಷ್ಟೊಂಥರ ಸ್ವೀಟ್ ಯಾವ ರೀತಿ ಕಟ್ ಮಾಡಿದ್ರೆ ಈ ರೀತಿ ಪೀಸಸ್ ಆಗಿ ಬರುತ್ತಲ್ವ, ಅದೇ ರೀತಿ ಬರ್ತಾ ಇರೋದು ನೋಡಿ. ಹಾಗಿದ್ದರೆ ತುಂಬಾ ಪರ್ಫೆಕ್ಟಾಗಿ ಜುಣುಕ ನಿಮಗೂ ಕೂಡ ಮಾಡೋದು ಪ್ರೊಸೆಸಿಂಗ್ ತೋರಿಸ್ಕೊಡ್ತೀನಿ. ನೀವು ಕೂಡ ಮಾಡಿ ಎಲ್ಲಿಗಾದರೂ ಟೂರಿಗೆ ಕೂಡ ತೊಗೊಂಡೋಗ್ಬೋದು. ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗಿದ್ದರೆ ಯಾರಿಗಾದರೂ ವೀಕ್ಷಕರು ನೋಡೋರಿದ್ದರೆ ಖಂಡಿತವಾಗಿ ಶೇರ್ ಮಾಡಿ, ಅವರಿಗೂ ಕೂಡ ನೋಡಿಕೊಂಡು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ದರೆ ಬನ್ನಿ ಮತ್ತೆ ಮಾಡೋ ಪ್ರೊಸೆಸಿಂಗ್ ನೋಡೋಣ. ಇಲ್ಲಿ ನಾನು ಜುಣುಕ ಮಾಡೋದಕ್ಕಾಗಿ ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು, ಇವಿಷ್ಟು ಕೂಡ ತೊಗೋಬೇಕಾಗತ್ತೆ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಡಿ. ಈಗ ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನ್ಕಾಯಿ ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ಬಿಡಿ. ನಾನು 5 ಮೆಣಸಿನ್ಕಾಯಿ ತೊಗೊಂಡು ಈ ರೀತಿ ಕಟ್ ಮಾಡಿ ಕೈಯಿಂದನೇ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ. ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಮತ್ತು ನೀರು ಹಾಕಿ ನಾವು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇವಾಗ ಅದು ಮಿಕ್ಸಿ ಮಾಡ್ಕೊಂಡು ಬಂದೆ. ಇಷ್ಟು ಚೆನ್ನಾಗಿ ಪೇಸ್ಟ್ ರೆಡಿ ಆಗಿರಬೇಕು ನೋಡಿ. ಆಮೇಲೆ ನಾನೊಂದು ಈ ಕಡೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇರೋದು. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹೀಟ್ ಆದಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೋಬೇಕು. ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು ಜೀರಿಗೆ ಅಂದಾಗ ಒಂದು ದಪ್ಪ ಗಾತ್ರ ಇಲ್ಲ ಸಣ್ಣ ಗಾತ್ರದ ಈರುಳ್ಳಿ ಹಾಕ್ಕೊಂಡ್ಬಿಡಿ. ಅದು ಕೂಡ ಸಣ್ಣ ಪೀಸಸ್ ಆಗಿ ಕಟ್ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಇವೆಲ್ಲ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಕೈ ಆಡಿಸಿ. ಸ್ವಲ್ಪ ಈರುಳ್ಳಿ ಕೆಂಪಗಾದ್ಮೇಲೆ ನಾನು ಅದಕ್ಕೆ ಕುಟ್ಟಿರುವಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಗೆ ಕುಟ್ಟಿರ್ತೀವಲ್ವ, ಅದಕ್ಕಾಗಿ ಹಸಿ ವಾಸನೆ ಇದ್ದೇ ಇರುತ್ತೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕಂದ್ರೆ ಈ ರೀತಿ ಎಣ್ಣೆಯಲ್ಲಿ ಹಾಕಿದರೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಹೋದರೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ, ಹಸಿಮೆಣ್ಸಿನ್ಕಾಯಿ ಕೂಡ ಆ ವಾಸನೆ ಎಲ್ಲ ಹೊಂಟೋಗುತ್ತೆ. ಇಲ್ಲ ಅಂದರೆ ಹುರಿದು ಮೆಣಸಿನ್ಕಾಯಿ ತೊಗೊಂಡ್ರೆ ಹಾಗೇನಿಲ್ಲ, ಆಮೇಲೆ ಕೂಡ ಹಾಕ್ಕೋಬೋದು. ನಾನಿದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಂತ ಸ್ವಲ್ಪ ಫಸ್ಟಿಗೆ ಈ ರೀತಿ ಮಾಡಿ ಕೈ ಆಡಿಸ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಸಣ್ಣ ಉರಿಯಲ್ಲಿ ಇಟ್ಬಿಡಿ. ಹಾಗೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಅಷ್ಟರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬಟ್ಲಷ್ಟು ಒಂದು ದೊಡ್ಡ ಬೌಲ್ ತೊಗೊಳ್ಬೇಕು. ಅದರಲ್ಲಿ ನಾನು 3 ಸ್ಪೂನಷ್ಟು, ದೊಡ್ಡ ಸ್ಪೂನಿಂದ ಅಳತೆ ಮಾಡಿದ್ರೆ 3 ಸ್ಪೂನಷ್ಟು ಒಂದು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ಕೋಬೋದು. ಅದರಲ್ಲಿ ನಾನು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಗ್ಲಾಸ್ನಿಂದ 2 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಸ್ಪೂನಿಂದ ಇಲ್ಲ ವಿಸ್ಕಿನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಪೂರ್ತಿ ನೀರಲ್ಲಿ ಮಿಕ್ಸ್ ಆಗಿರಬೇಕು. ಪೂರ್ತಿ ಹಿಟ್ಟು ಮತ್ತು ಈ ನೀರು ಥರ ಕಾಣಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಕೈಯಲ್ಲಿ ಹಿಟ್ಟು ಕಾಣಿಸ್ಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಮಾಡೋದ್ರಿಂದ ಜುಣುಕ ಯಾರಾದರೂ ಫಸ್ಟ್ ಟೈಮ್ ಮಾಡೋರಿದ್ರೂ ಕೂಡ ಅವರಿಗೆ ಪರ್ಫೆಕ್ಟಾಗಿ ಬರುತ್ತೆ. ಯಾರಿಗೆ ಸ್ವಲ್ಪ ರೂಢಿ ಇರೋರು ಏನು ಮಾಡ್ತಾರೆ ಅಂದರೆ, ನಾವು ಚೆನ್ನಾಗಿ ಒಗ್ಗರಣೆ ಹಾಕಿದ್ಮೇಲೆ ಅದರಲ್ಲಿ ನೀರು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಹಿಟ್ಟು ಹಾಕ್ತೀವಿ. ಸ್ವಲ್ಪ ಪ್ರಾಕ್ಟೀಸ್ ಇರೋರಿಗೆ ನಡೆಯುತ್ತೆ, ಪ್ರಾಕ್ಟೀಸ್ ಇಲ್ಲದವರು ಇದ್ದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ, ಹಿಟ್ಟಲ್ಲಿ ನಾನು ಕೈ ಆಡಿಸಿದ್ರೆ ಈ ರೀತಿ ನೀರು ಥರ ಕಾಣಬೇಕು, ಆವಾಗ ಆ ರೀತಿ ಹಿಟ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಅಂದ್ಕೋಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿ ನಾನೀಗ ಸೈಡಿಗೆ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಚಿಟಿಕೆ ಹಾಕಿ ಕಲಿಸ್ಕೊಂಡು ಬಿಡಬೇಕು. ಆಮೇಲೆ ಈ ಕಡೆ ನೋಡ್ತಾ ಇರ್ಬೋದು, ಚೆನ್ನಾಗಿ ನಾನೀಗ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋದು. ಆಮೇಲೆ ನಾನೀಗ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಿಟ್ಟಿರುವಂಥ ಹಿಟ್ಟು ಇದರಲ್ಲಿ ಹಾಕಿ ಕಲಿಸ್ತಾ ಇರಬೇಕು. ಒಂದು ಕೈ ಕಲಿಸ್ಬೇಕು, ಒಂದು ಕೈ ಹಾಕಬೇಕು. ಯಾಕಂದರೆ ಅದು ಏನಾಗುತ್ತೆ, ಸ್ವಲ್ಪ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಅದಕ್ಕಾಗಿ ಈ ರೀತಿ ಕೈ ಕಲಿಸ್ತಾ ಇರಬೇಕು, ಒಂದು ಕೈ ಹಾಕ್ತಾ ಇರಬೇಕು. ಆವಾಗಲೇ ಚೆನ್ನಾಗಿ ಪರ್ಫೆಕ್ಟಾಗಿ ಜುಣುಕ ಬರೋದು. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಬಿಟ್ಬಿಡಬೇಕು. ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ, ಆವಾಗ ಕೈ ಮತ್ತೊಂದು ಸರ್ತಿ ಕೈ ಆಡ್ತಾ ಇರಬೇಕು. ತುಂಬಾ ಸಿಂಪಲ್ ಪ್ರೊಸೆಸಿಂಗ್, ಮಾಡೋದು ತುಂಬಾ ಸರಳವಾಗಿದೆ. ಮಾಡುವಾಗ ಸ್ವಲ್ಪ ಪರ್ಫೆಕ್ಟಾಗಿ ನೋಡಿ ಮಾಡಿಕೊಂಡ್ರೆ ನಿಮಗೂ ಕೂಡ ಬಂದೇ ಬರುತ್ತೆ. ಯಾರಾದರೂ ಈ ರೀತಿ ಮಾಡೋರಿದ್ದರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಶೇರ್ ಆ್ಯಂಡ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ.
ಇದು ನೋಡ್ತಾ ಇರ್ಬೋದು ಈಗ ಎಷ್ಟು ತೆಳುವಾಗಿ ಕಾಣಿಸ್ತಾ ಇರ್ಬೋದು. ಇನ್ನೂ ಚೆನ್ನಾಗಿ ಕುದ್ದು ಏನಾಗುತ್ತೆ ಅಂದರೆ ಗಟ್ಟಿಯಾಗಿ ಒಂದು ಹದವಾಗಿ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಪ್ಯಾನ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದಾಗ ಈ ಜುಣುಕದ ವಡೆ ರೆಡಿ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಲಿಸ್ತಾನೆ ಇದ್ದೀನಿ. ಕಲಿಸ್ತಾ ಏನಾಗುತ್ತೆ ಅಂದರೆ ಎಲ್ಲ ಕೂಡ ಏನಾಗುತ್ತೆ, ಪ್ಯಾನ್ ಎಲ್ಲ ಬಿಟ್ಕೊಂಡು ಒಂದೇ ಜಾಗದಲ್ಲಿ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಕಲಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಬೇಗನೆ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ. ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇರಬೇಕು. 1-2 ನಿಮಿಷ ಬಿಟ್ಟು ಕಲಿಸ್ಮೇಲೆ ಈ ರೀತಿ ಗಟ್ಟಿ ಆದಮೇಲೆ ಒಂದು ಪ್ಲೇಟ್ನಲ್ಲಿ ಹಾಕೋಬೇಕಾಗುತ್ತೆ. ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಒಂದು ತಟ್ಟೆ ಆದರೆ ಏನಾದರೂ ತೊಗೋಬೋದು. ಅದರಲ್ಲಿ ನಾನು ಈ ರೀತಿ ಹಾಕೋಬೇಕು. ನೋಡಿ ತುಂಬಾ ಎಲ್ಲನೂ ಕೂಡ ಪ್ಯಾನೆಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಸ್ಟವ್ ಮೇಲೆ ಕೈ ಆಡಿಸ್ತಾ ಇರಬೇಕು. ಆಮೇಲೆ ಚೆನ್ನಾಗಿ ಬಿಟ್ಕೊಂಡಾದ್ಮೇಲೆ ಈ ರೀತಿ ಪ್ಲೇಟಲ್ಲಿ ಹಾಕಿ ನಾವೀಗ ಸ್ವೀಟ್ ಯಾವ ರೀತಿ ಮಾಡ್ತೀವಿ ವೀಕ್ಷಕರಿಗೆ ಗೊತ್ತೇ ಇರುತ್ತೆ. ಸ್ವೀಟು ಯಾವ ರೀತಿ ನಾವೆಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಏನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀವಲ್ಲ, ಅದೇ ಥರ ಇದನ್ನು ಕೂಡ ಮಾಡ್ಕೋಬೇಕು. ಒಂದು ಸ್ಪೂನ್ ತೊಗೊಳ್ಳಿ, ಇಲ್ಲಾಂದರೆ ಒಂದು ಚಾಕು ತೊಗೊಂಡು ಯಾವುದಾದ್ರೂ ಒಂದು ತೊಗೊಂಡು ಈ ರೀತಿ ಎಲ್ಲ ಕೂಡ ಅಗಲವಾಗಿ ಸ್ವೀಟ್ ಯಾವ ರೀತಿ ಅಗಲ ಮಾಡಿಕೊಂಡು ಪೀಸಸ್ ಆಗಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ಪ್ರೊಸೆಸ್ನಲ್ಲಿ ಇದನ್ನು ಕೂಡ ಮಾಡ್ಕೋಬೇಕು. ಇವಾಗ ನಾನು ಒಂದು ಪ್ಲೇಟಲ್ಲೆಲ್ಲ ಕೂಡ ಅಗಲವಾಗಿ ಮಾಡ್ಕೊಂಡಿದ್ದೀನಿ. ಮೇಲಿಂದ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿದಿರೋದು ಹಾಕೋಬೇಕು. ಇಲ್ಲಾಂದರೆ ಒಣ ಕೊಬ್ಬರಿ ತುರಿದಿರೋದು ಕೂಡ ಹಾಕೋಬೋದು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ಪೆಷಲಿ ಸಂಕ್ರಾಂತಿ ಹಬ್ಬ ಮಾಡ್ತಾಯಿದ್ದೀವಿ. ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಇದು ಮಾಡೇ ಮಾಡ್ತೀವಿ. ಹಾಗಾದರೆ ಇದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲಿ ನಾವೀಗ ಇದ್ರ ಮೇಲೆ ಎಳ್ಳು ಹಾಕೊಳ್ಳೋಣ ಬನ್ನಿ. ಯಾರಿಗಾದರೂ ಈ ರೀತಿ ಸ್ಪೆಷಲಿ ಸಂಕ್ರಾಂತಿ ಹಬ್ಬದ ಜೋಳದ ರೊಟ್ಟಿಗೆ ಮತ್ತು ಸಜ್ಜಿ ರೊಟ್ಟಿಗೆ ಬೇಕಾದರೆ ಈ ರೀತಿ ಜುಣುಕ ಮಾಡಿ ಕೊಟ್ಬಿಡಿ. ಸೂಪರಾಗಿ ಟೇಸ್ಟಿಯಾಗಿ ತಿಂತಾರೆ ಎಲ್ಲರೂ ಕೂಡ. ಈಗ ನೋಡಿ ಎಳ್ಳು ಹಾಕ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಳ್ಳು ಹಾಕಿ ಒಂದೇ ಸ್ವಲ್ಪ ಕೈಯಿಂದ ಈ ರೀತಿ ಒತ್ತೋದ್ರಿಂದ ಚೆನ್ನಾಗಿ ಎಲ್ಲ ಕಡೆ ಪ್ರೆಸ್ ಮಾಡಿದ್ರೆ ಅಂದರೆ ಒಳಗಡೆ ತನಕ ಚೆನ್ನಾಗಿ ಎಲ್ಲ ಅಂಟ್ಕೊಂಡು ಕುಂತ್ಕೊಂಡು ಬಿಡುತ್ತೆ. ಆಮೇಲೆ ಒಂದು 10 ನಿಮಿಷ ನೀವು ಇದಕ್ಕೆ ಹಾಗೆ ಬಿಡಬೇಕಾಗತ್ತೆ. 10 ನಿಮಿಷ ಆದಮೇಲೆ ನೀವು ಪೀಸಸ್ ಆಗಿ ಕಟ್ ಮಾಡಬೇಕು. ಇವಾಗ ಕಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು 10 ನಿಮಿಷ ಬಿಡೋದ್ರಿಂದ ಚೆನ್ನಾಗಿ ಅದು ಪೀಸಸ್ ಆಗಿ ರೆಡಿ ಆಗುತ್ತೆ. ಯಾವುದೇ ಸ್ವೀಟ್ ಇದ್ದರೂ ಕೂಡ 10 ನಿಮಿಷ ಬಿಟ್ಟೇ ಬಿಡ್ತೀವಿ. ಇದು ಆದರೂ ಕೂಡ ಬಿಡಲೇಬೇಕಲ್ವ. ಹಾಗಾದರೆ ನಾನು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. 10 ನಿಮಿಷ ಆದಮೇಲೆ ನಿಮಗೂ ಕೂಡ ಕಟ್ ಮಾಡುವಾಗ ತೋರಿಸ್ತೀನಿ. ಈಗ ನಾನು 10 ನಿಮಿಷ ಆಯಿತು. 10 ನಿಮಿಷ ಆದಮೇಲೆ ಚೆನ್ನಾಗಿ ಗಟ್ಟಿಯಾಗಿರೋದು ಇವಾಗ ಪೀಸಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ನೀವು ಆಲ್ಮೋಸ್ಟ್ ಫಸ್ಟಿಗೆ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಜುಣುಕದ ವಡೆ ಪೇಡ ಥರ ಬರ್ತಾ ಇರೋವಂಥ ಗೊತ್ತಿರ್ಬೋದು ನಿಮಗೂ ಕೂಡ. ಈ ರೀತಿ ನೀವು ಕೂಡ ವೀಕ್ಷಕರೇ ಯಾರಾದರೂ ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ. ನೀವು ಕೂಡ ಮಾಡಿಕೊಂಡು ನೋಡಿಕೊಂಡು ತಿನ್ಕೊಂಡು ಆದಮೇಲೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಕೊಡಿ. ನೀವು ಕೂಡ ನಮ್ಮ ವಿಡಿಯೋ ಇಷ್ಟಪಟ್ಟರೆ ನಮಗೆ ಲೈಕ್ ಒಂದು ಸಬ್ಸ್ಕ್ರೈಬ್ ಕೊಡೋದೇ ಹೋಗಬೇಡಿ ಅಂತ ಕೇಳ್ಕೊತೀನಿ. ಹಲವಾರು ರೀತಿ ನಿಮ್ಮ ಯಾವುದಾದ್ರೂ ರೆಸಿಪಿ ಇದ್ದರೂ ಕೂಡ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ. ನೀವು ಕೂಡ ಮಾಡಿ ತೋರಿಸ್ತೀವಿ ನಾವು ಕೂಡ. ಇವತ್ತಿಂದು ಈ ಸ್ಪೆಷಲಿ ನಮ್ಮದು ಜುಣುಕದ ವಡೆ ರೆಸಿಪಿ ಮಾಡ್ಕೊಂಡವರು ಕಮೆಂಟ್ಸ್ ಮಾಡಿ ಹೇಳಿ ಅಂತ ಕೇಳ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹೋಗಿ. ಯಾರಾದರೂ ರಿಲೇಷನ್ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಸ್ಪೆಷಲಿ ಜುಣುಕದ ವಡೆ ಇವತ್ತಿನ ರೆಸಿಪಿ ನೋಡಿ. ಹಾಗಾದರೆ ಈ ರೆಸಿಪಿ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ರೆಸಿಪಿ ಜೊತೆಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.